ಹಲೋ ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ನಿರ್ಮಲಾ ಆ್ಯಂಡ್ ಇವತ್ತಿನ ಎರಡು ಕನಸು ಎಪಿಸೋಡ್ 107 ಆಗ್ತಾ ಇದ್ದೀನಿ. ರಾಣಿ ಅಷ್ಟು ಬಿಲ್ಡಪ್ ಕೊಟ್ಟಿದ್ನಲ್ಲ MLA ರುದ್ರಪ್ರಸಾದ್, ಅವಳು ಈಗ ಎಂಟ್ರಿ ಆಗಿದ್ದಾಳೆ. ಅವಳು ಕೂಡ ಅಷ್ಟೇ ಖಡಕ್ಕಾಗಿ ರಗಡ್ಡಾಗಿದ್ದಾಳೆ. ಅವಳು ಹೇಗಿದ್ದಾಳೆ, ಹಾಗೆ ಏನೇನೆಲ್ಲ ಆಗುತ್ತೆ, ನಿತ್ಯಾಗೆ ಯಾರೋ ಕಾಟ ಕೊಡ್ತಾ ಇದ್ದಾರೆ, ಅದ್ಯಾರ್ದು ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಮೇಯ್ನಾಗಿ ನನ್ನ ಚಾನಲ್ನ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 107. ರಾಣಿ ಎಂಟ್ರಿ ಕೊಟ್ಲು. ಶ್ರುತಿಯನ್ನು ರಾಹುಲ್ ಮನೆಗೆ ಕರೆತಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿಸಿ ಅಲ್ಲಿಂದ ತಮ್ಮ ಮನೆಗೆ ಹೊರಟರು ನಿತ್ಯ, ಶರತ್. ಮನೆಯವರೆಲ್ಲ ಹಾಲ್ನಲ್ಲಿ ಹರಟೆ ಹೊಡಿದಾಗ ಉಳ್ತಿದ್ರು. ನಿತ್ಯ ಕಾರಿಂದ ಇಳ್ದವಳೆ ಮೌನವಾಗಿ ತನ್ನ ರೂಮ್ ಹತ್ತ ಹೆಜ್ಜೆ ಹಾಕಿದ್ಲು. ಸುಮತಿ, ನಿತ್ಯ ಪೂಜೆ ಎಲ್ಲ ಆಯ್ತಾ ಅಮ್ಮ? ನಾನು ಕೊಟ್ಟಿದ್ದಿನ ದೇವ್ರಿಗೆ ಅರ್ಪಿಸಿ ಬಂದೆ ತಾನೆ ಅಂತ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ರು. ಅದರ ಅರಿವೇ ಇಲ್ಲದೆ ತನ್ನ ರೂಮ್ ಕಡೆ ಮತ್ತೆ ಹೆಜ್ಜೆ ಹಾಕೇ ಬಿಟ್ಲು. ಶರತ್ ಅವಳ ಹಿಂದೆನೇ ಬಂದ. ಅಜ್ಜಿ, ಏನಾಯ್ತಪ್ಪ? ಯಾಕೆ ನಿತ್ಯ ಹಾಗೆ ಹೋಗ್ತಾ ಇದ್ದಾಳೆ? ನಮ್ಮ ಕಡೆ ಒಂದು ಮಾತು ಆಡ್ದಲೆ ಏನಾಗಿದೆ ಅವಳಿಗೆ? ಹುಷಾರಾಗಿದ್ದಾಳೆ ತಾನೇ ಅಂತ ಕೇಳಿದ್ರು. ಶರತ್, ಹಾಂ ಅಜ್ಜಿ, ಶೀಸ್ ಫೈನ್. ಟೆಂಪಲ್ನಲ್ಲಿ ತುಂಬ ಕ್ರೌಡ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿರ್ತಾಳೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಅವಳೇ ಕೆಳಗೆ ಬರ್ತಾಳೆ. ಯು ಡೋಂಟ್ ವರಿ ಅಜ್ಜಿ ಅಂತ ಸುಳ್ಳು ಹೇಳಿ ಅವನ ಹಿಂದೆಡೆ ಹೋದ. ಈ ಕಡೆ MLA ರುದ್ರಪ್ರಸಾದ್ನ ಮನೆಗೆ ರಾಣಿ ಎಂಟ್ರಿ ಆಗಿತ್ತು. ತಲೆಗೆ ಬ್ಲ್ಯಾಕ್ ಹ್ಯಾಟ್, ಕಣ್ಣಿಗೆ ಬ್ಲ್ಯಾಕ್ ಸನ್ಗ್ಲಾಸ್, ಕೈಗೆ ಬ್ಲ್ಯಾಕ್ ಹ್ಯಾಂಡ್ ಗ್ಲೌಸ್, ಬ್ಲ್ಯಾಕ್ ಶೂಸ್, ಬ್ಲ್ಯಾಕ್ ಡ್ರೆಸ್ ಮೇಲೆ ಬ್ಲ್ಯಾಕ್ ಜರ್ಕಿ ಇಂದ ತನ್ನನ್ನು ಕವರ್ ಮಾಡ್ಕೊಂಡಿದ್ಲು. ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. MLA ರುದ್ರಪ್ರಸಾದ್ ಅವಳನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋಗಿದ್ದ. ಮತ್ತೆ ಗೊತ್ತೇ ಹಿಡಿಯದೆ ಕರೆಂಟ್ ಹೊಡೆದಂತೆ ನಿಂತಿದ್ದ. ನಾನೇ ರಾಣಿ, ಗಾಬರಿ ಆಗಬೇಡಿ ಅಂತ ಹೇಳ್ತಾ ಮಾಸ್ಕ್ ತೆಗೆದು ಮತ್ತೆ ಅವನಿಗಷ್ಟೇ ಮುಖ ತೋರಿಸಿ ಮಾಸ್ಕ್ನ ಮತ್ತೆ ಹಾಕ್ಕೊಂಡ್ಳು. ಅವನು ಅವಳನ್ನು ಕಂಡು ಖುಷಿಯಲ್ಲಿ ನಿಟ್ಟುಸಿರುಬಿಟ್ಟ. ಎಮೋಷ್ನಲ್ ಅಂದರೆ ಆಗದೆ ಇರೋ ಅವಳು ಮೊದಲು ವಿಷಯಕ್ಕೆ ಬನ್ನಿ ಅಂತ ಅವನಿಗೆ ಆರ್ಡರ್ ಮಾಡ್ತಾ ಸೋಫಾ ಮೇಲೆ ಕಾಲು ಹಾಕಿ ಕೂತ್ಕೊಂಡ್ಳು. ಅವ್ನು ನಿಂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಅವನ ಮಾತುಗಳನ್ನ ಆಲಿಸ್ತಿದ್ದ. ರಾಣಿಗೆ ಅವ್ರನ್ನ ಕರೆಸ್ಕೊಂಡು ಉದ್ದೇಶವನ್ನು ತಿಳಿಸ್ತಿದ್ದ. ರಾಣಿ ಅವನ ಮಾತುಗಳನ್ನೆಲ್ಲ ಕೇಳಿ, ಆಫ್ಟರ್ ಆಲ್ ಈ ಜುಜುಬಿ ಕೆಲಸಕ್ಕೆ ನನ್ನ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡ್ರಾ? ಒಂದು ಹುಡುಗಿಯನ್ನು ಫೇಸ್ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಿಮಗೆ MLA ಪೋಸ್ಟ್ ಬೇಕಾ? ಈಗಲೇ ಹೊರಟು ಬಾ ಅಂದಿದ್ದಕ್ಕೆ ನಾನೇನೋ ಇನ್ನೊಂದು ಕೆಲಸ ಇತ್ತು ಅಂತಿದ್ರಲ್ಲಿ ಆ ಕೆಲಸವಿರಬಹುದು ಅಂದ್ಕೊಂಡು ಬಂದೆ. ಬಟ್ ಇಟ್ ಈಸ್ ಅ ಸಿಲ್ಲಿ ಮ್ಯಾಟರ್. MLA ಹಾಗೆಲ್ಲ ಹೇಳಬೇಡಮ್ಮ, ಇದು ನಿನಗೆ ಸಿಲ್ಲಿ ಮ್ಯಾಟರ್ ಅಂತಾನೆ ನಿನ್ನನ್ನು ಚೂಸ್ ಮಾಡಿದ್ದು. ಹೇಗಾದರೂ ಸರಿ, ನೀನು ಇದನ್ನು ಮಾಡಲೇಬೇಕು. ನೀನು ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದ್ದರೂ ಅರ್ಜೆಂಟ್ನಲ್ಲಿ ಬರೋಕ್ಕೆ ಹೇಳಿದೆ. ರಾಣಿಗೆ ಅವನ ಮಾತು ಕೇಳಿ ಕೋಪ ಬಂದು ಅವನ ಹಣೆಗೆ ರಿವರ್ ವಾಲ್ ತೊಗೊಂಡು ಗುರಿ ಇಟ್ಲು. ನನ್ನ ಬಗ್ಗೆ ಗೊತ್ತಿದ್ದು ಅದೇ ತಪ್ಪು ಮಾಡ್ತಾ ಇದ್ದೀರಲ್ಲ, ಯಾಕೆ ಟ್ರಿಗರ್ ಒತ್ತಿಸ್ಕೊಳ್ಳೋಕೆ ಆಸೆ ಇದೆಯಾ ಅಂದ್ಲು. MLA ನಡುಗೋದ. ಅಯ್ಯಯ್ಯೋ ರಾಣಿ, ಹಾಗೆಲ್ಲ ಮಾಡಬೇಡಮ್ಮ, ರಿಕ್ವೆಸ್ಟ್ ಮಾಡಿಕೊಂಡೆ ಅಷ್ಟೇ ಕಣಮ್ಮ. ಲಾವಣ್ಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಕಣಮ್ಮ, ಅದಕ್ಕೆ ಇದನ್ನು ಸರಿ ಮಾಡೋಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂದ್ಕೊಂಡು ನಿನ್ನನ್ನು ಬರೋಕ್ಕೆ ಹೇಳಿದೆ ಅಂದ. ರಾಣಿ ಅವನ ಹಣೆಗಿಟ್ಟಿದ್ದ ರಿವಲ್ ವಾಪಸ್ ತಗೊಂಡು, ಓಕೆ, ಈಗ ನನ್ನಿಂದ ಏನಾಗಬೇಕು ಅನ್ನೋದನ್ನು ಹೇಳಿ ಅಂದ್ಲು. ಈ ರಾಣಿ ಯಾರೋ MLA ರುದ್ರಪ್ರಸಾದ್ನೇ ನಡಗಿಸ್ತಾ ಇದ್ದಾಳಲ್ವ. ಅವನು ಅವಳನ್ನ ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋದ. ಈ ಕಡೆ ರಾತ್ರಿ ಆಗಿತ್ತು. ನಿತ್ಯ ಬಾಲ್ಕನಿಯಲ್ಲಿ ನಿಂತು ಚಂದಮಾಮನ್ ನೋಡ್ತಾ ನಿಂತಿದ್ಲು. ಶರತ್ ಹಿಂದೆಯಿಂದ ಬಂದು ಅವಳು ಭುಜಾನ ಮುಟ್ಟಿದ. ನಿತ್ಯ ಸಡನ್ನಾಗಿ ಬೆಚ್ಚಿಬಿದ್ಲು. ತುಂಬ ಗಾಬರಿಯಿಂದ ಅವನನ್ನು ನೋಡತೊಡಗಿದ್ಲು. ಶರತ್ ಅವಳ ಮುಗ್ದಲ್ಲಾದ ಬದಲಾವಣೆಯನ್ನು ನೋಡಿ, ಹೇಯ್ ಪಾರಿಜಾತ, ನಾನಮ್ಮ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ನಾನು ಬಂದಿದ್ದೀನಿ, ನೋಡಲಿಲ್ವಾ ನೀನು ಅಂದ. ನಿತ್ಯ, ಹೌದು ನೋಡಲಿಲ್ಲ ಸರ್, ಏನೋ ಯೋಚನೆಯಲ್ಲಿದ್ದೆ, ಗಮನಿಸಲಿಲ್ಲ, ಸಾರಿ ಅಂತ ತೊದಲಿದ್ಲು. ಶರತ್ ಅವಳ ಕೈ ಹಿಡಿದು ಎಳೆದು ಅಪ್ಕೊಂಡು, ಹೌದಾ, ಏನು ಯೋಚಿಸ್ತಾ ಇದ್ದೆ? ನಾನು ಬಂದರೂ ಗಮನಿಸ್ದೇ ಇರೋ ಅಷ್ಟು ಗಾಢವಾಗಿ ಅಂದ. ನಿತ್ಯ ಅವನನ್ನು ಅಪ್ಕೊಂಡು, ಸರ್, ಆದಷ್ಟು ಬೇಗ ನನ್ನ ತಂಗಿ ನನಗೆ ಸಿಗ್ತಾಳೆ ಅಲ್ವಾ? ಅವಳಿಗೆ ತೊಂದರೆ ಮಾಡೋಕ್ಕೆ ಕಾಯ್ತಾ ಇರೋರು ಯಾರು ಸರ್? ಅವ್ರಿಗೆ ಸಿಗೋಕ್ಕೆ ಮುಂಚೆ ಸತ್ಯ ನಮಗೆ ಸಿಕ್ಕಿದ್ರೆ ಅವಳಿಗೆ ಏನೂ ಆಗದೆ ಇರೋ ಹಾಗೆ ಕಾಪಾಡ್ಬೋದು ಅಲ್ವಾ ಸರ್ ಅಂತ ಹೇಳಿದ್ಲು. ಶರತ್ ಅವಳು 2 ಕೆನ್ನೆ ಹಿಡಿದು, ನೀನು ಇದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತಿಲ್ವ ಪಾರಿಜಾತ? ಈಗ ನೋಡು, ನೀನು ಮೊದಲು ಹೇಗಿದ್ದೆ, ಈಗ ಹೇಗಾಗಿದ್ಯಾ? ನಿನ್ನನ್ನೇ ನೀನು ಪ್ರಶ್ನೆ ಮಾಡ್ಕೊ. ನೀನು ಮೊದಲಾಗಿಲ್ಲ ರಾಕ್ಷಸಿ, ನನಗೆ ಆ ರಾಕ್ಷಸಿ ಬೇಕು. ಸತ್ಯ ನಮಗೆ ಖಂಡಿತ ಸಿಗ್ತಾಳೆ, ಅವಳಿಗೆ ಏನೂ ಆಗಲ್ಲಮ್ಮ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂದ. ನಿತ್ಯ ಅವನ ಮಾತು ಕೇಳಿ ಸ್ವಲ್ಪ ಸಮಾಧಾನವಾಗಿ ಅನಿಸಿ,
ನೀವು ಇಷ್ಟೇ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕು. ನಿಮ್ಮ ಮಾತಲ್ಲಿ ನನಗೊಂದು ಭರವಸೆ ಇದೆ, ನನ್ನ ತಂಗಿ ಸಿಕ್ಕೇ ಸಿಗ್ತಾಳೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಟು ಕಮ್ಮಿಂಗ್ ಟು ಮೈ ಲೈಫ್ ಅಂತ ಗಟ್ಟಿಯಾಗಿ ತಪ್ಕೊಂಡ್ಳು. ಶರತ್ ಅವಳನ್ನ ತಪ್ಕೊಂಡೆ ಬ ಕೆಮ್ಕೊಂಡು, ಬರೀ ಹಗ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಸ್ಪೆಷಲ್ ಇದೆಯಾ ಅಂತ ಕಾಲು ಹೇಳ್ದ. ನಿತ್ಯ ಅವನನ್ನು ನೋಡಿ ಸ್ಮೈಲ್ ಮಾಡ್ತಾ ಅವನ ಎರಡೂ ಕೆನ್ನೆ ಹಿಡಿದು ಲಿಪ್ ಕಿಸ್ ಮಾಡೋಕ್ಕೆ ಹತ್ತಿರ ಬಂದಳು. ಅಷ್ಟರಲ್ಲಿ ವೆಯ್ಟ್ ಅಂದ ನಿತ್ಯ. ಏನಾಯಿತು ಸರ್ ಅಂದ್ಲು. ಶರತ್, ಅಲ್ಲಿ ನೋಡು, ನಿನ್ನ ಬಾಯ್ ಫ್ರೆಂಡ್ ನಮ್ಮನ್ನೇ ನೋಡ್ತಾ ಇದ್ದಾನೆ, ಅವನಿಗೆ ನಾಚಿಕೆ ಆಗುತ್ತಲ್ವಾ? ಹೇಗೆ ಹೋಗಪ್ಪ ತಂದೆ, ನನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದನ್ನು ಕದ್ದು ನೋಡ್ತಾ ಇದೆಯಾ ಕಳ್ಳ ಅಂದ. ನಿತ್ಯ, ಅದರಲ್ಲಿ ಅವನ ತಪ್ಪೇನಿದೆ ಸರ್, ಅವನ ಮುಂದೆ ರೊಮ್ಯಾನ್ಸ್ ಮಾಡ್ತಾ ಇರೋದು ನಾವು ತಾನೇ, ಹೋಗಲಿ ಬಿಡಿ, ಬನ್ನಿ ಹೋಗೋಣ ಅಂದ್ಲು. ಶರತ್, ಇರು ಪಾರಿಜಾತ, ಚಂದಮಾಮನ ಕಡೆ ತಿರುಗಿ ಇವಾಗೇನು ಹೋಗ್ತೀಯಾ? ಇಲ್ವಾ? ನೀನು ಹೋಗಲಿಲ್ಲ ಅಂದರೆ ನಿನ್ನ ಹಣೆ ಬರಹ ನೋಡು ಅಂದ್ಕೊಂಡು ನಿತ್ಯಾಳನ್ನು ಎಳೆದು ತಪ್ಕೊಂಡ. ಲಿಪ್ ಲಾಕ್ ಮಾಡ್ದ. ಇಬ್ಬರ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಮತ್ತೆ ನಿತ್ಯ, ಸರ್, ನೀವು ಏನೇನು ಆಸೆ ಕನಸುಗಳನ್ನ ಹೇಳಿದ್ರಿ ಅದೆಲ್ಲ ನನಸಾಗಬೇಕು. ಇನ್ಮೇಲಿಂದ ನೀವು ಇಷ್ಟಪಟ್ಟ ಹಾಗೆಲ್ಲ ಆಗುತ್ತೆ ಸರ್ ಅಂತ ಅವನ ಹಣೆಗೆ ಮುತ್ತಿಟ್ಟು 2 ಕೆನ್ನೆಗೂ ಮುತ್ತಿಟ್ಲು. ಶರತ್ ಖುಷಿಯಿಂದ, ನಿಜವಾಗ್ಲೂ ಅಂದ. ನಿತ್ಯ ನಾಚ್ಕೊಳ್ತಾ ಹೌದು ಅಂತ ತಲೆ ಆಡಿಸಿದ್ಲು. ಶರತ್ ನಿತ್ಯನ ಎತ್ಕೊಂಡು ತನ್ನ ರೂಮಿಗೆ ಬಂದ. ಡೋರ್ ಲಾಕ್ ಮಾಡಿ ಅವಳನ್ನು ಬೆಡ್ ಮೇಲೆ ಮಲಗಿಸಿ ರೊಮ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭಿಸ್ದ. ಶರತ್ ಅವಳ ಕೆನ್ನೆ, ಕಣ್ಣುಗಳಿಗೆ, ಕಿವಿಗೆ ಮುತ್ತಿಟ್ಟು 2 ಮಿನಿಟ್ಸ್ ಸ್ವೀಟ್ ಹಾರ್ಟ್, ಐ ವಿಲ್ ಬಿ ಬ್ಯಾಕ್ ಅಂತ ಪಿಸು ಧ್ವನಿಯಲ್ಲಿ ಹೇಳಿ ವಾಶ್ರೂಮ್ ಕಡೆ ಹೋದ. ನಿತ್ಯ ನಾಚ್ಕೊಳ್ತಾ ಹಾಗೆ ಬೆಡ್ ಮೇಲೆ ಮಲಗಿದ್ಲು. ಆ ಕಡೆಯಿಂದ ಡೋರ್ ನಾಕ್ ಮಾಡ್ತಿರೋ ಸೌಂಡ್ ಕೇಳಿ ಎದ್ದು ಹೋಗಿ ಡೋರ್ ಓಪನ್ ಮಾಡಿದ್ಲು. ಹೊರಗೆ ಯಾರೂ ಇಲ್ಲ ಅಂತ ತನ್ನ ಭ್ರಮೆ ಇರಬೇಕು ಅಂದ್ಕೊಂಡು ಮತ್ತೆ ಡೋರ್ ಕ್ಲೋಸ್ ಮಾಡಿ ಒಂದು ಹೆಜ್ಜೆ ಮುಂದೆ ಇತ್ತಿದ್ಲು. ಮತ್ತೆ ಡೋರ್ ನಾಕ್ ಆಯಿತು. ನಿತ್ಯ, ಯಾರದು ಪದೇ ಪದೇ ಡೋರ್ ನಾಕ್ ಮಾಡ್ತಾ ಇರೋದು ಅಂತ ಮತ್ತೆ ಡೋರ್ ಓಪನ್ ಮಾಡಿದ್ಲು. ಈಗಲೂ ಕೂಡ ಯಾರೂ ಇಲ್ಲ. ನಿತ್ಯ ಛೇ ಅಂದ್ಕೊಂಡು ಒಳಗೆ ಹೋಗೋಕ್ಕೆ ಮುಂದಾದ್ಲು. ಮತ್ತೆ ಏನೋ ನೋಡಿದಾಗ ಹಾಗೆ ಯೋಚಿಸಿ ಬೈದಲ್ಲಿ ಹಿಂದೆ ತಿರುಗಿ ನೋಡಿ ಗಾಬರಿಯಲ್ಲಿ ಶರತ್ ಸರ್ ಅಂತ ಜೋರಾಗಿ ಕಿರ್ಚಿ ನೆಲಕ್ಕೆ ಬಿದ್ಲು. ಪಾಪ ಶರತ್ ಆಸೆ ಈಡೇರ್ತಾ ಇಲ್ಲ. ನಿತ್ಯಾಗೆ ಯಾರು ಈ ಥರ ಕಾಟ ಕೊಡ್ತಾ ಇರೋದು? ಅವಳು ಕೂಗಿದ ಶಬ್ದಕ್ಕೆ ಮನೆಯವರೆಲ್ಲ ಬೆಚ್ಚಿ ಬಿದ್ದು ಅವ್ರ ರೂಮ್ನತ್ತ ಓಡ್ ಬಂದರು. ಶರತ್ ಕೂಡ ವಾಶ್ರೂಮ್ಗೆ ಹೋಗಿದ್ದವಳು ಅವಳ ಧ್ವನಿ ಕೇಳಿ ಓಡ್ ಬಂದ. ನಿತ್ಯ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ಶರತ್, ಪಾರಿಜಾತ ಏನಾಯಿತು? ಇಲ್ಲಿ ನೋಡು, ಕಣ್ಬಿಡು ಅಂತ ಕೆನ್ನೆ ತಟ್ಟಿ ಎಬ್ಬಿಸ್ತಾ ಇದ್ದ. ಸುಮತಿ, ಏನಾಯ್ತಪ್ಪ ಶರತ್, ಇದ್ದಕ್ಕಿದ್ದಾಗೆ ಹೀಗೆ ಯಾಕೆ ಕೂಕ್ಕೊಂಡ್ಲು? ಅಂಥದ್ದೇನು ನೋಡಿದ್ಲು ಅಂತ ಗಾಬರಿಯಲ್ಲಿ ಕೇಳಿದ್ರು. ಶರತ್ ಗಾಬರಿಯಲ್ಲಿ, ವರ್ಷ ಒಂದು ಲೋಟ ನೀರು ತೊಗೊಂಡು ಬಾ ಅಂಥೇಳಿ. ಗೊತ್ತಿಲ್ಲ ಅಮ್ಮ, ನನ್ನ ಜೊತೆ ನಾರ್ಮಲಾಗಿ ಮಾತಾಡ್ತಿದ್ರು, ನಾನು 2 ನಿಮಿಷ ಹೋಗ್ಬಾರೋ ಅಷ್ಟರಲ್ಲಿ ಹೀಗಾಗಿದೆ. ವರ್ಷ ನೀರು ತಂದು ಕೊಡ್ತಾಳೆ. ಶರತ್ ಅವಳ ಮುಖಕ್ಕೆ ನೀರು ಚಿಮ್ಕಿಸ್ದ. ನಿತ್ಯ ಬೆಚ್ಚಿ ಬಿದ್ದು ಅವನನ್ನು ನೋಡಿ ಮತ್ತೆ ಶರತ್ ಸರ್ ಅವನ್ನ ಗಟ್ಟಿಯಾಗಿ ತಪ್ಕೊಂಡು ಅಲ್ಲಿ ಅಂತ ತೊದಲ್ತಾ ಡೋರ್ ಕಡೆ ಕೈ ತೋರಿಸಿದ್ಲು. ಶರತ್, ಏನಮ್ಮ ಅಲ್ಲಿ ಏನು ನೋಡಿದೆ? ನಿತ್ಯ ತೊದಲ್ತಾ, ಮುಖವಾಡ, ಬ್ಲ್ಯಾಕ್ ಮಾಸ್ಕ್ ಅಂತ ತೊದಲ್ತಾನೇ ಇದ್ಲು. ಚಂದ್ರಶೇಖರ್, ಶರತ್ ಅವಳನ್ನೇನು ಕೇಳದೆ ಇರೋದು ಒಳ್ಳೆಯದು, ತುಂಬ ಡಿಸ್ಟರ್ಬ್ ಆಗಿದ್ದಾಳೆ, ಎತ್ಕೋಪ ಬೆಡ್ ಮೇಲೆ ಮಲಗಿಸುವಂತೆ ಅಂತ ಹೇಳಿದ್ರು. ಶರತ್ ನಿತ್ಯನ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ದ. ಸುಮತಿ, ನಿತ್ಯ ಸ್ವಲ್ಪ ಸುಧಾರಿಸ್ಕೊಪುಟ್ಟ, ಏನೂ ಆಗಲ್ಲ ನೋಡು, ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಅಲ್ವಾ, ಸಮಾಧಾನ ಮಾಡ್ಕೊ ಅಂತ ಹೇಳಿದ್ರು. ಶರತ್ ಅವಳ ಅವಸ್ಥೆ ನೋಡಿ ಕಣ್ಣು ತುಂಬಿಕೊಂಡು, ಇದೆಲ್ಲ ಪಾರಿಜಾತಗೆ ಯಾಕೆ ಆಗ್ತಿದೆ? ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ. ಇಲ್ಲಿ ಬೇರೆ ಏನೋ ನಡೀತಿದೆ, ಏನಿರ್ಬೋದು ಅಂದ್ಕೊಂಡು, ಅಮ್ಮ 5 ಮಿನಿಟ್ಸ್ ನೋಡ್ಕೊಳ್ಳಿ, ನಾನು ಹೀಗೆ ಬಂದೆ ಅಂತ ಅಲ್ಲಿಂದ ಹೊರಡೋಕ್ಕೆ ಮುಂದಾಗ್ತಾನೆ. ಹೋಗೋವನ್ ಕೈ ಹಿಡಿದು, ಪ್ಲೀಸ್ ಸರ್, ನನ್ನ ಬಿಟ್ಟೋಗಬೇಡಿ, ನಂಗೆ ಭಯ ಆಗ್ತಿದೆ, ನೀವು ಇಲ್ಲೇ ಇರಿ ಅಂದ್ಲು. ಶರತ್ ಅವಳ ಕೈ ಬಿಡಿಸ್ಕೊಂಡು, 1 ನಿಮಿಷ ಪಾರಿಜಾತ, ಬಂದೆ, ಹೆದರ್ಕೋಬೇಡ ಅಂತ ರೂಮಿಂದ ಹೊರಗೆ ಹೋದ. ಅಜ್ಜಿ ಮತ್ತು ಸುಮತಿ ಅಮ್ಮ ಇಬ್ಬರು ಅವಳ ಎಡಬಲಕ್ಕೆ ಕುಳಿತು ಅವಳನ್ನು ಸಂತೈಸ್ತಿದ್ರು. ಶರತ್ ಸೂಕ್ಷ್ಮವಾಗಿ ಅವಳ ಮಾತನ್ನು ಆಲೋಚಿಸ್ದ. ಮುಖವಾಡ, ಬ್ಲ್ಯಾಕ್ ಮಾಸ್ಕ್, ಹಾಗಂದರೆ ಏನು? ಸೂಕ್ಷ್ಮವಾಗಿ ಮನೆಯನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಬಂದ. ಅಡುಗೆ ಮನೆ ಕಡೆ ಬಂದ. ಅಲ್ಲಿ ಮಂಜುಳಾ ಇನ್ನೂ ಕೆಲಸ ಮಾಡ್ತಾನೇ ಇದ್ಲು. ಶರತ್ ತನ್ನ ಕೈಯಲ್ಲಿದ್ದ ವಾಚ್ ನೋಡ್ದ. ಟೈಮ್ ಆಲ್ರೆಡಿ 11:30. ಮತ್ತು ಅವಳ ಮಗು ಕೂಡ ಇನ್ನೂ ಮಲಗಲಿಲ್ಲ. ಅದು ಕೈಯಲ್ಲಿ ಏನೋ ಹಿಡ್ದಿತ್ತು. ಶರತ್ ಹತ್ರ ಬರ್ತಾನೆ.
ಮಂಜುಳಾ, ಏನು ಮಾಡ್ತಾ ಇದ್ದೀರಾ, ಇನ್ನೂ ಯಾಕೆ ಮನೆ ಹೋಗಿಲ್ಲ ಅಂದ. ಮಂಜುಳಾ, ಇವಾಗ ಹೋಗ್ತೀನಿ ಅಣ್ಣವ್ರೆ ಅಂದ್ಕೊಂಡು ತನ್ನ ಸೆರಗಿಂದ ಕೈ ಒರೆಸ್ಕೊಳ್ತಾ ಆ ಮಗುವನ್ನು ಎತ್ಕೊಂಡು ರಭಸದಿಂದ ಹೋಗೋದಕ್ಕೆ ಆರಂಭಿಸಿದ್ಲು. ಶರತ್, 1 ಮಿನಿಟ್ ನಿಂತ್ಕೊಳ್ಳಿ. ಮಗು ಕೈಯಲ್ಲಿದ್ದ ಆ ವಸ್ತುನ ನೋಡಿ, ಅದು ಬ್ಲ್ಯಾಕ್ ಮಾಸ್ಕ್, ಇದು ಮಗು ಕೈಯಲ್ಲಿ ಹೇಗೆ ಬಂತು ಅಂತ ಕೇಳ್ದ. ಮಂಜುಳಾ, ಅವನು ಅವಾಗಿಂದ ಇದ್ರ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಣ್ಣವ್ರೆ ಅಂತ ಹೇಳಿದ್ಲು. ಶರತ್ ಅನುಮಾನದಲ್ಲಿ, ನಿತ್ಯ ಕೂಗಿದ್ದು ನಿನಗೆ ಕೇಳಿಸ್ತಿಲ್ವಾ ಮಂಜುಳಾ ಅಂತ ಕೇಳ್ದ. ಮಂಜುಳಾ ತೊದಲ್ತಾ ಅದು ಅಣ್ಣವ್ರೆ, ಅದು ಅದು ಅಂತ ತೊದಲ್ತಾ ನಿಂತಳು. ಆ ನಿತ್ಯನ ಎದುರಿಸ್ತಾ ಇರೋ ಕರಿ ನೆರಳು ಯಾರ್ದು? ಹಾಗಾದರೆ ಮಂಜುಳಾ ಇಷ್ಟು ತೊದಲ್ತಾ ಇದ್ದಾಳೆ, ಮಗನ ಕೈಯಲ್ಲಿ ಬ್ಲ್ಯಾಕ್ ಮಾಸ್ಕ್ ಬೇರೆ ಸಿಕ್ಕಿದೆ ಅಂದರೆ ಮಂಜುಳಾನೇ ನಿತ್ಯಗೇನಾದರೂ ಕಾಟ ಕೊಡ್ತಾ ಇದ್ದಾಳಾ? ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಆದಷ್ಟು ಬೇಗ ಮತ್ತೆ ನೆಕ್ಸ್ಟ್ ಎಪಿಸೋಡ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.